ಸಜನ ಸಾರು ಪೂಜೆಯ ವೇಳೆ ಮಜ್ಜಿಗೆಯೊಳಗೆ ಬೆಳ್ಳೆಯದ ಭಾಗ್ಯ ಲಕ್ಷ್ಮೀ ವಾರಮ್ಮ. ಸಜ್ಜನ ಸಾರು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಳ್ಳೆಯದ ಭಾಗ್ಯ ಲಕ್ಷ್ಮೀ ವಾರಮ್ಮ. ನಮ್ಮಮ್ಮ ಭಾಗ್ಯ ಲಕ್ಷ್ಮೀ ವಾರಮ್ಮ. ಸಕ್ಕರೆ ತುಪ್ಪದ ಕಾಲು ಬಗರಿಸಿ ಶುಕ್ರವಾರದ ಪೂಜೆಯ ವೇಳೆ. ಸಕ್ಕರೆ ತುಪ್ಪದ ಕಾಲು ಬೆಗರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರುಳ್ತರ ವಿಠಲನ ರಾಯ ಭಾಗ್ಯ ಲಕ್ಷ್ಮೀ ವಾರಮ್ಮ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರುಳ್ತರ ವಿಠಲನ ರಾಯ ಭಾಗ್ಯ ಲಕ್ಷ್ಮೀ ವಾರಮ್ಮ. ನಮ್ಮಮ್ಮ ಭಾಗ್ಯ ಲಕ್ಷ್ಮೀ ವಾರಮ್ಮ. ನಮ್ಮಮ್ಮ ಭಾಗ್ಯ ಲಕ್ಷ್ಮೀ ವಾರಮ್ಮ. ಲಕ್ಷ್ಮೀ ಲಕ್ಷ್ಮೀ ವಾರವ್ವ ವಾರವ್ವ ವಾರವ್ವ.
ದೇವರಾದಂಥ ಕನಕದುರ್ಗಮ್ಮ ಅವರಿಗೆ ಅನೇಕ ಆದಿಕಾಲದಿಂದ ಕೂಡ ಈ ರೀತಿ ಜಾತ್ರೋತ್ಸವವನ್ನು ಮಾಡ್ಕೊಂಬಂದ್ದಾರೆ. ಅಂದಿನ ಆದಿಕಾಲದಲ್ಲಿ ಆವತ್ತಿನ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಈ ಕಾಲರ, ಮಲೇರಿಯಾ ಇಂಥ ಅನೇಕ ಕಾಯಿಲೆಗಳನ್ನು ಬಂದಂಥ ಟೈಮಲ್ಲಿ ಆಗಿನ ಕಾಲದಲ್ಲಿ ಹಿರಿಯರೆಲ್ಲರೂ ಕೂಡ ಬಂದು ತಾಯಿಯನ್ನು ಅರಕೆಯನ್ನು ಹೊತ್ತು ಆ ಅರಕೆಯನ್ನು ಹೊತ್ತಿದ ನಂತರ ಈ ಜಾತ್ರೋತ್ಸವ ಮಾಡೋದರಿಂದ ನೋಡ್ರಿ, ಬೇವಿನ ತಪ್ಪಲ ಇದೆಲ್ಲ ಸಂಪ್ರದಾಯವಾಗಿ ನಿಂಬೆಹಣ್ಣು ಇವೆಲ್ಲ ಕೂಡ ಆ ದೇವರಿಗೆ ಕಟ್ಟಿ ಹಿಂಗೆ ಜಾತ್ರೆ ಮಾಡೋದ್ರಿಂದ ಆವತ್ತಿನ ಕಾಲದಲ್ಲಿ ಈ ಕಾಯಿಲೆಗಳೆಲ್ಲ ಕೂಡ ವಾಸಿ ಆಗಿತ್ತು ಅನ್ನೋದು ಇತಿಹಾಸ. ಹಂಗಾಗಿ ಈ ಪರಂಪರೆಯನ್ನು ಮುಂದುವರಿಸ್ಕೊಂತ ಬಂದಿದೆ. ನಾವು ಈ ಪರಂಪರೆಯನ್ನು ಮುಂದುವರಿಸ್ಕೊಂತ ಅನೇಕ ಪೀಳಿಗೆಯ ಮಕ್ಕಳು ಇದನ್ನು ಮುಂದುವರಿಸ್ಕೊಂತ ಬಂದಿದ್ದಾರೆ. ಇವತ್ತಿನ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತಿದ್ದಂಥ ಈ ಕೊರೋನಾ ಅನ್ನಂಥ ಭಯಂಕರವಾದಂಥ ಕಾಯಿಲೆಯಿಂದ ಆದಷ್ಟು ಆ ತಾಯಿಯಲ್ಲಿ ನಾವೆಲ್ಲರೂ ಕೂಡ ಬೇಡ್ಕೊಳ್ಳೋದಿಷ್ಟೇ, ಈ ಕಾಯಿಲೆ ಆದಷ್ಟು ಗುಣಮುಖರಾಗಬೇಕು, ಆದಷ್ಟು ಕಡಿಮೆ ಆಗಬೇಕು ಅನ್ನೋಂಥದ್ದು ದೇವರಲ್ಲಿ ಕೂಡ ನಾವು ಆರೈಕೆಯನ್ನು ಕೂಡ ಹೊತ್ಕೊಂಡಿದ್ವಿ. ಈ ಸಂಪ್ರದಾಯವನ್ನು ಮುಂದುವರಿಸ್ಕೋಬೇಕು ಅಂದರೆ ಪ್ರತಿ ಸಾರಿ ಕೂಡ ಸಾಯಂಕಾಲ ನಡೀತಾ ಇತ್ತು. ಇವತ್ತು ಭಾಳಷ್ಟು ಬೇರೆ ಬೇರೆ SOP ಅವೆಲ್ಲ ಇರೋ ಕಾರಣ ಬೆಳಗಿನ ಜಾವನೆ ಇದೊಂದು ಸಾಂಕೇತಿಕವಾಗಿ ಮಾಡಿ ಇವತ್ತು ಜಾತ್ರಾ ಮಹೋತ್ಸವ ಮುಗಿಸಿದ್ವಿ. ಇನ್ನು ನಾನು ಹುಡುಗನಿದ್ದಂಥ ಟೈಮಲ್ಲಿ, ನಾವು ಸಣ್ಣ ಹುಡುಗರಿದ್ದಂಥ ಟೈಮಲ್ಲಿ ಇಲ್ಲೇ ನಾವು ಸಮಯ ಎಲ್ಲ ಕೂಡ ಕಳೀತಾ ಇದ್ದೀವಿ. ನಾವು ದೇವಸ್ಥಾನದಲ್ಲಿ ನಾನು ನೆನಪೈತೆ, ದೇವಸ್ಥಾನದಲ್ಲಿ ನಾವು ಈ ಸೇವೆ ಮಾಡೋಂಥ ಈ ಸೇವೆಯನ್ನು ಕೂಡ ನಾವು ಮಾಡಿದ್ದೀವಿ. ಆಗಿನ ಕಾಲದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಕೊಡೋದಾಗಿರ್ಬೋದು, ನಂತರ ಬೇರೆ ಬೇರೆ ವಿಚಾರದಲ್ಲಿ ಕೂಡ ಸೇವೆಯನ್ನು ಮಾಡಿಕೊಂತ ಬಂದಿದ್ದೀವಿ. ಹಾಗಾಗಿ ಮುಂಚೆ ನಾವು ಈ ರೀತಿ ಓಡ್ತಾ ಇದ್ದೆ, ಆದರೆ ಬೇರೆ ಬೇರೆ ಕಾರಣಗಳಿಂದ, ರಾಜಕಾರಣದಲ್ಲಿ ಒತ್ತಡದಿಂದ ಅವಕಾಶ ಸುಮಾರು ಒಂದು 10-15 ವರ್ಷಗಳಿಂದ ಯಾವತ್ತು ಸುತ್ತು ಹೊಡೆಯೋಕ್ಕೆ ಅವಕಾಶ ಸಿಕ್ಕಿದ್ದಿಲ್ಲ. ಯಾಕಂದರೆ ಸಾಯಂಕಾಲ ಅಂದರೆ ಲಕ್ಷಾಂತರ ಜನರು ಇರ್ತಾರೆ, ಅದರಲ್ಲಿ ಓಡೋಕ್ಕೆ ತ್ರಾಸಾಗುತ್ತೆ ಅನ್ನೋಂಥ ಕಾರಣದಿಂದ ಇವತ್ತು ಬೆಳಗ್ಗೆ ಆಗಿರೋ ಕಾರಣ 3 ಸುತ್ತು ನಾನು ಪ್ರದರ್ಶನ ಮಾಡಿದ್ದೆ.